ಅಂದು ಡಿಸೆಂಬರ್ 24, 1999. ಕ್ರಿಸ್ಮಸ್ ಡೇಗಿಂತ ಒಂದು ದಿನ ಮುಂಚೆ ನೇಪಾಳದ ಪ್ರವಾಸದಲ್ಲಿದ್ದ ಅನೇಕ ಭಾರತೀಯರು ಮರಳಿ ತಮ್ಮ ಗೂಡಿಗೆ ಸೇರುವ ತವಕದಲ್ಲಿದ್ದರು. ಇತ್ತ ನೇಪಾಳದ ತ್ರಿಭುವನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭಾರತೀಯ ಏರ್ಲೈನ್ಸ್ 8014 ವಿಮಾನವು ನಭಕ್ಕೆ ಚಿಮ್ಮಲು ಸಿದ್ಧವಾಗಿಯೇ ಇತ್ತು. ವಿಮಾನದ ಕ್ಯಾಪ್ಟನ್ ದೇವಿಶರಣ್ ಹಾಗೂ ಕೋರ್ ಕ್ಯಾಪ್ಟನ್ ಸಿಂಗ್ ಅವರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಕೆಲವು ಭಾರತೀಯರು ತಮ್ಮ ರಜೆ ದಿನಗಳನ್ನು ಮುಗಿಸಿ ಭಾರತಕ್ಕೆ ಬರ್ತಾ ಇದ್ರೆ, ಮತ್ತೆ ಕೆಲವರು ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ಭಾರತಕ್ಕೆ ಮರಳ್ತಾ ಇದ್ರು. ಈ ವಿಮಾನದಲ್ಲಿ ಚಿಕ್ಕ ಮಕ್ಕಳು, ಸ್ತ್ರೀಯರು, ಪುರುಷರು, ವೃದ್ಧರು ಸೇರಿದಂತೆ 176 ಜನ ಮರಳಿ ಭಾರತಕ್ಕೆ ಬರ್ತಾ ಇದ್ರು. ಇದರಲ್ಲಿ ನವ ವಿವಾಹಿತ ಜೋಡಿಯಾದ ರುಬಿನ್ ಹಾಗೂ ರಚನಾ ಕೂಡ ಒಬ್ಬರು. ಕ್ಯಾಪ್ಟನ್ ದೇವಿಚರಣ್ ನಿಗದಿತ ಸಮಯದಂತೆ ಅಂದರೆ 4 ಗಂಟೆಗೆ ಫ್ಲೈಟ್ ಹೊರಡಿಸಲು ಸಿದ್ಧರಾಗಿಯೇ ಇದ್ರು. ಇಂಡಿಯನ್ ಏರ್ಲೈನ್ಸ್ ತ್ರಿಭುವನ ಏರ್ಪೋರ್ಟ್ದಿಂದ ದೆಹಲಿ ಇಂದಿರಾ ಗಾಂಧಿ ಏರ್ಪೋರ್ಟ್ಗೆ ತಲುಪಲು ಸುಮಾರು 1 ಗಂಟೆ 20 ನಿಮಿಷ ಸಮಯ ಬೇಕಾಗಿತ್ತು. ಆದರೆ ಅಲ್ಲಿರುವ ಪ್ರಯಾಣಿಕರಿಗೆ ಭಾರತ ತಲುಪಲು ಸುಮಾರು 8 ದಿನ ಬೇಕಾಗುತ್ತದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ತ್ರಿಭುವನ ಏರ್ಪೋರ್ಟ್ದಿಂದ ಇಂಡಿಯನ್ ಏರ್ಲೈನ್ಸಿನ 8014 ವಿಮಾನವು ಸಂಜೆ 4 ಗಂಟೆಗೆ ತನ್ನ ಗುರಿಯತ್ತ ಹೊರಟಿತು. ಕಳೆದ 20 ನಿಮಿಷದಿಂದ ವಿಮಾನ ಆಕಾಶದಲ್ಲಿ ಹಾರ್ತಾ ಇತ್ತು ಮತ್ತೆ ತನ್ನ ಗುರಿಯತ್ತ ಸಾಗ್ತಾ ಇತ್ತು. ಅಷ್ಟರಲ್ಲಿ ಒಬ್ಬ ಸರ್ವೆಂಟ್ ಇದ್ದ ಏರ್ ಇಂಡಿಯಾದ 8014 ಫ್ಲೈಟಿನ ಕ್ಯಾಪ್ಟನ್ ದೇವಿಚರಣ್ ಟೀ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು. ಅಷ್ಟರಲ್ಲಿ ಕಾರ್ಪೆಟ್ ಒಳಗಡೆ ಬಂದ ಒಬ್ಬ ವ್ಯಕ್ತಿ ದೇವಿಚರಣ್ ಅವರಿಗೆ ಟೀ ಬದಲಿಗೆ ತಲೆಗೆ ಬಂದೂಕಿನ ನಳಿಕೆಯನ್ನು ಹಿಡಿದಿದ್ದ. ಹೌದು ಸ್ನೇಹಿತರೆ, ಫ್ಲೈಟ್ ವಾಸ್ ಹೈಜಾಕ್ಡ್ ಬೈ ದಿ ಟೆರರಿಸ್ಟ್. 5 ಜನ ಬಂದೂಕುದಾರಿಗಳು ಭಾರತೀಯ ಏರ್ ಇಂಡಿಯಾದ 8014 ವಿಮಾನವನ್ನ ಅಪಹರಿಸಿಬಿಟ್ಟಿದ್ರು. ದೇವಿಚರಣ್ ಬಳಿಗೆ ಬಂದ ಒಬ್ಬ ವ್ಯಕ್ತಿ ಫ್ಲೈಟ್ ಅನ್ನು ಪಾಕಿಸ್ತಾನದ ಲಾಹೋರ್ ಬಳಿ ತಗೊಂಡು ಹೋಗಲು ಹೇಳ್ತಾ ಇದ್ದ. ನಿಮ್ಗೆಲ್ಲ ಗೊತ್ತಿರ್ಬೋದು, 6 ತಿಂಗಳ ಹಿಂದೆ ಪಾಕಿಸ್ತಾನದ ವಿರುದ್ಧ ಕಾರ್ಗಿಲ್ ಯುದ್ಧದಲ್ಲಿ ನಾವು ಗೆದ್ದಿದ್ವಿ. ಇತ್ತ ಇನ್ನೂ ಭಾರತೀಯರು ಸಂಭ್ರಮ ಪಡ್ತಾನೆ ಇದ್ರು. ಆದರೆ ಅತ್ತ ಕೂಟ ನೀತಿಯೊಂದು ಯೋಜನೆ ಸಿದ್ಧಪಡಿಸ್ತಾನೆ ಇತ್ತು. ಇತ್ತ ವಿಮಾನದಲ್ಲಿ ಕ್ಯಾಪ್ಟನ್ ದೇವಿಚರಣ್ ಸಾರಾ ಸಗಟವಾಗಿಯೇ ಲಾಹೋರ್ಗೆ ಹೋಗಲು ನಿರಾಕರಿಸಿದ್ರು. ಇತ್ತ ಈ ಟೆರರಿಸ್ಟ್ ಟ್ರಿಗರ್ ಮೇಲೆ ಬೆರಳಿಟ್ಟು ಸಾಯಿಸುವುದಾಗಿ ಬೆದರಿಕೆ ಹಾಕಿದ. ಆದರೆ ದೇವಿಚರಣ್ ಒಪ್ಪಲೇ ಇಲ್ಲ. ಯಾಕಂದ್ರೆ ದೇವಿಚರಣ್ ಪಾಕಿಸ್ತಾನಕ್ಕೆ ಹೋಗೋಕೆ ಇಷ್ಟ ಇದ್ದಿರಲಿಲ್ಲ. ಅಲ್ಲದೆ ವಿಮಾನದಲ್ಲಿ ಅಷ್ಟೊಂದು ಕ್ರೂಡ್ ಆಯಿಲ್ ಕೂಡ ಇದ್ದಿರಲಿಲ್ಲ. ಅಷ್ಟರಲ್ಲಿ 4 ಜನ ಟೆರರಿಸ್ಟ್ ಫ್ರಂಟ್ ಸೀಟಲ್ಲಿ ಕುತ್ಕೊಂಡಿರೋ ಒಬ್ಬ ವ್ಯಕ್ತಿನ ಕ್ಯಾಬಿನಲ್ಲಿ ಕರ್ಕೊಂಡು ಹೋದ್ರು. ಆ 4 ಜನ ಉಗ್ರರು ಆ ವ್ಯಕ್ತಿಗೆ ಟೇಬಲ್ ಮೇಲೆ ಮಲಗಿಸಿ ಮಚ್ಚಿನಿಂದ ಎದೆನ 2 ಭಾಗ ಮಾಡಿಬಿಟ್ರು. ಆ ವ್ಯಕ್ತಿಯ ಕೂಗು ಕ್ಯಾಪ್ಟನ್ ದೇವಿಚರಣ್ ಹತ್ರ ತಲುಪ್ತು. ಅವಾಗ ಕ್ಯಾಪ್ಟನ್ ಗೊತ್ತಾಯ್ತು, ಇವ್ರ ಮಾತು ಕೇಳಿಲ್ಲ ಅಂದ್ರೆ ಎಲ್ರನ್ನೂ ಚಿತ್ರ ಹಿಂಸೆ ಮಾಡಿ ಕೊಲ್ತಾರೆ ಅಂತ. ಆಗ ಬೇರೆ ವಿಧಿ ಇಲ್ಲದೆ ದೇವಿಚರಣ್ ಪಶ್ಚಿಮದತ್ತ ಫ್ಲೈಟ್ ಹೊರಡಿಸಿದ್ರು. ಇತ್ತ ಪ್ರಯಾಣಿಕರೆಲ್ಲ ನಿದ್ದೆಗೆ ಜಾರಿದ್ರು. ಅಲ್ಲೇನಾಗ್ತಿದೆ ಅಂತ ಪ್ರಯಾಣಿಕರಿಗೆ ಯಾರಿಗೂ ಗೊತ್ತಾಗಿರ್ಲೇ ಇಲ್ಲ. ಲಾಹೋರ್ಗೆ ಹೋಗುವಷ್ಟು ಈ ವಿಮಾನದಲ್ಲಿ ಇಂಧನ ಇಲ್ಲ ಅಂತ ಕ್ಯಾಪ್ಟನ್ ದೇವಿಚರಣ್ ಆ ಉಗ್ರರಿಗೆ ಪದೇ ಪದೇ ಹೇಳ್ತಾನೆ ಇದ್ರು. ಆದರೆ ಈ ಟೆರರಿಸ್ಟ್ ಇದನ್ನ ಅರ್ಥ ಮಾಡ್ಕೋತಾನೆ ಇರಲಿಲ್ಲ. ಈ ನಡುವೆ ಕ್ಯಾಪ್ಟನ್ ದೇವಿಚರಣ್ ಎಮರ್ಜೆನ್ಸಿ ಬೆಲ್ಲನ್ನು ಒತ್ಬಿಟ್ಟಿದ್ರು. ಅವಾಗ ಭಾರತೀಯ ಕಂಟ್ರೋಲ್ ರೂಮಿಗೆ ಇಂಡಿಯನ್ ಏರ್ಲೈನ್ಸಿನ 8014 ವಿಮಾನ ಹೈಜಾಕ್ ಆಗಿದೆ ಅಂತ ಗೊತ್ತಾಗ್ಬಿಡ್ತು. ಕ್ಯಾಪ್ಟನ್ ದೇವಿಚರಣ್ ಈ ವಿಮಾನದಲ್ಲಿ ಕ್ರೂಡ್ ಆಯಿಲ್ ಮುಗ್ದೋಗ್ಬಿಟ್ಟಿದೆ, ಅಮೃತ್ಸರ್ನಲ್ಲಿ ಫ್ಲೈಟ್ ಲ್ಯಾಂಡ್ ಆಗಲಿಲ್ಲ ಅಂದರೆ ಕ್ರ್ಯಾಶ್ ಆಗಿ ಹೋಗ್ಬಿಡುತ್ತೆ ಅಂತ ಟೆರರಿಸ್ಟ್ ಹತ್ರ ಕೈ ಮುಗಿದು ಕೇಳ್ಕೊಂಡ್ರು. ಕೊನೆಗೆ ವಾಸ್ತವ ಅರಿತು ಆ ಹೈಜಾಕರ್ಸ್ ಎಲ್ಲ ಇದಕ್ಕೆ ಒಪ್ಕೊಂಡ್ರು. ಈ ಕಡೆ ಅಮೃತ್ಸರ್ ಪೊಲೀಸ್ ಫೋರ್ಸ್ ವಿಮಾನದ ಮೇಲೆ ಆಕ್ರಮಣ ಮಾಡಲು ಸಿದ್ಧವಾಗಿಯೇ ಇತ್ತು. ಕೊನೆಗೆ ಏರ್ ಇಂಡಿಯಾ ಫ್ಲೈಟ್ ಅಮೃತ್ಸರ್ನಲ್ಲಿ ಲ್ಯಾಂಡ್ ಆಯಿತು. ಫ್ಲೈಟ್ನಲ್ಲಿ ಕ್ರೂಡ್ ಆಯಿಲ್ ಫಿಲ್ ಮಾಡುವ ನೆಪದಲ್ಲಿ ಕ್ಯಾಪ್ಟನ್ ದೇವಿಚರಣ್ ಸುಮಾರು 30 ನಿಮಿಷ ತಗೊಂಡ್ರು.
ಆದರೂ ಕೂಡ ಪೊಲೀಸ್ ಫೋರ್ಸ್ ಬರಲೇ ಇಲ್ಲ. ಯಾಕಂದರೆ ಆಗಿನ ಪೊಲೀಸರಿಗೆ ಟೆರರಿಸ್ಟ್ನೊಂದಿಗೆ ಹೋರಾಡುವಂಥ ಸ್ಪೆಷಲ್ ಟ್ರೈನಿಂಗ್ ಏನು ಕೊಟ್ಟಿರಲಿಲ್ಲ. ಆದರೆ ದೆಹಲಿಯಿಂದ ಕಮಾಂಡೋ ಟೀಮ್ ಅಮೃತ್ಸರ್ ತಲುಪಲು ಹೆಚ್ಚಿಗೆ ಸಮಯನೇ ತಗೊಂತು. ಈ ಕಡೆ ಕ್ಯಾಪ್ಟನ್ ದೇವಿಚರಣ್ ಸಾಧ್ಯವಾದಷ್ಟು ಸಮಯ ವ್ಯರ್ಥ ಮಾಡಲು ಪ್ರಯತ್ನ ಪಡ್ತಾನೇ ಇದ್ರು. ಯಾಕಂದರೆ ಅವ್ರಿಗಿದ್ದಿದ್ದು ಒಂದೇ ಆಸೆ, ಅಷ್ಟರಲ್ಲಿ ಸೆಕ್ಯೂರಿಟಿ ಫೋರ್ಸ್ ಬರಲಿ ನಮ್ಮನ್ನೆಲ್ಲ ಬದುಕಿಸಲಿ ಅನ್ನೋದು. ಆದರೆ ಹಾಗಾಗಲೇ ಇಲ್ಲ. ಫ್ಲೈಟ್ ಲ್ಯಾಂಡ್ ಆಗಿ 45 ಮಿನಿಟ್ಸ್ ಆದರೂ ಕೂಡ ಯಾವುದೇ ಸೆಕ್ಯೂರಿಟಿ ಫೋರ್ಸ್ ಬರಲೇ ಇಲ್ಲ. ಆದರೆ ವಿಮಾನಕ್ಕೆ ಬೇಕಾದ ಕ್ರೂಡ್ ಆಯಿಲ್ ಮಾತ್ರ ಸಿಕ್ಕಿತ್ತು. ಈ ಕಡೆ ಟೆರರಿಸ್ಟ್ಗಳಿಗೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಿದೆ ಅಂತ ತಿಳಿದು ಕೆಲವು ಪ್ರಯಾಣಿಕರ ಚಿತ್ರಹಿಂಸೆ ಕೊಡಲಾರಂಭಿಸಿದರು. ಆಗ ಕ್ಯಾಪ್ಟನ್ ದೇವಿಚರಣ್ ಬೇರೆ ವಿಧಿ ಇಲ್ಲದೆ ಫ್ಲೈಟ್ನ ಲಾಹೋರ್ ಹತ್ರ ತಗೊಂಡೋದ್ರು. ಇಲ್ಲಿಗೆ ಭಾರತ ಸರ್ಕಾರದಿಂದ ಒಂದು ಅವಕಾಶ ತಪ್ಪೋಗ್ಬಿಡ್ತು. ಆದರೆ ಭಾರತಕ್ಕೆ ಬೇರೆ ದಾರಿನೇ ಇದ್ದಿರಲಿಲ್ಲ. ಯಾಕಂದರೆ ಸೆಕ್ಯೂರಿಟಿ ಕಮಾಂಡೋ ಫೋರ್ಸ್ ಬಿಟ್ಟರೆ ಬೇರೆ ಯಾವ ಫೋರ್ಸು ಉಗ್ರರನ್ನು ಎದುರಿಸ್ತಾ ಇರಲಿಲ್ಲ. ಅವ್ರಿಗೆ ಟ್ರೈನಿಂಗ್ ಕೂಡ ಕೊಡ್ತಾನೆ ಇದ್ದಿರಲಿಲ್ಲ. ಅಷ್ಟರಲ್ಲೇ ಎಲ್ಲ ಪ್ರಯಾಣಿಕರಿಗೂ ಇಲ್ಲೇನಾಗ್ತಿದೆ ಅಂತ ಅರ್ಥ ಆಗಿಬಿಟ್ಟಿತ್ತು. ದೇವಿಚರಣ್ ಫ್ಲೈಟನ್ನು ಲಾಹೋರ್ ಹತ್ರ ತಗೊಂಡು ಹೋದ್ರು. ಆದರೆ ಲ್ಯಾಂಡಿಂಗ್ ಆಗಿ ಪಾಕಿಸ್ತಾನ ಸರ್ಕಾರ ಅವಕಾಶ ಕೊಡಲೇ ಇಲ್ಲ. ಕ್ಯಾಪ್ಟನ್ ದೇವಿಚರಣ್ ಭಾಳ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆದರೂ ಕೂಡ ಪಾಕಿಸ್ತಾನದ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಡಲೇ ಇಲ್ಲ. ಈ ಕಡೆ ಹೈಜಾಕರ್ಸ್ ಲಾಹೋರ್ಗೆ ಹೋಗಲೇಬೇಕು ಅಂತ ಒತ್ತಾಯಿಸ್ತಾ ಇದ್ರು. ಪಾಕಿಸ್ತಾನದ ಸರ್ಕಾರ ರನ್ವೇಲಿರೋ ಎಲ್ಲ ಲೈಟ್ಸ್ನ ಆಫ್ ಮಾಡಿದ್ರು ಮತ್ತು ಸಿಗ್ನಲ್ ಕೊಡೋದನ್ನು ಕೂಡ ಬಂದ್ ಮಾಡಿದ್ರು. ನೋಡಿದರೆ ಫ್ಲೈಟಲ್ಲಿ ಕ್ರೂಡ್ ಆಯಿಲ್ ಕಡಿಮೆ ಆಗಿತ್ತು. ಇವಾಗ ಫ್ಲೈಟ್ ಲ್ಯಾಂಡ್ ಆಗಲೇಬೇಕಾಗಿತ್ತು. ಆದರೆ ಸಿಗ್ನಲ್ ಆಫ್ ಮಾಡಿರೋದ್ರಿಂದ ಎಲ್ಲಿ ಲ್ಯಾಂಡ್ ಮಾಡಬೇಕಂತ ದೇವಿಚರಣ್ ಅವ್ರಿಗೆ ಗೊತ್ತಾಗ್ತಾನೆ ಇರಲಿಲ್ಲ. ಕ್ಯಾಪ್ಟನ್ ದೇವಿಚರಣ್ ಅವರಿಗೆ ಮರೆಯಲಾರದ ಕೆಟ್ಟ ಸಮಯ. ಯಾಕಂದರೆ ಕ್ರೂಡ್ ಆಯಿಲ್ ಕಂಪ್ಲೀಟ್ ಆಗಿ ಕಡಿಮೆ ಆಗಿತ್ತು. ಇನ್ನೇನು ಫ್ಲೈಟ್ ಕ್ರ್ಯಾಶ್ ಆಗೋ ಹಂತದಲ್ಲೇ ಇತ್ತು. ಅಷ್ಟರಲ್ಲಿ ದೇವಿಚರಣ್ ರನ್ವೇ ಅಂತ ತಿಳಿದು ಮೇನ್ ರೋಡ್ ಮೇಲೆ ಫ್ಲೈಟ್ ಲ್ಯಾಂಡ್ ಮಾಡೋಕೆ ಸಿದ್ಧರಾದರು. ಇನ್ನೇನು ಫ್ಲೈಟ್ ಮೇನ್ ರೋಡ್ ಮೇಲೆ ಲ್ಯಾಂಡ್ ಆಗೋ ಹೊತ್ತಿಗೆ ಪಾಕಿಸ್ತಾನ ಸರ್ಕಾರ ಪರಿಸ್ಥಿತಿ ಅರಿತು ಮತ್ತೆ ಸಿಗ್ನಲ್ಸ್ನ ಪ್ರೊವೈಡ್ ಮಾಡಿದರು. ಆವಾಗ ಕ್ಯಾಪ್ಟನ್ ದೇವಿಚರಣ್ ಫ್ಲೈಟ್ ಸರಿಯಾಗಿ ರನ್ವೇ ಅಲ್ಲೇ ಲ್ಯಾಂಡ್ ಮಾಡಿದರು. ಕೆಲವೇ ಕ್ಷಣಗಳಲ್ಲಿ ದೊಡ್ಡ ಅನಾಹುತವಾಗುವುದೇ ತಪ್ಪೋಯ್ತು. ಪಾಕಿಸ್ತಾನದ ಅಧಿಕಾರಿಗಳಿಗೆ ಕ್ಯಾಪ್ಟನ್ ದೇವಿಚರಣ್ ಕ್ರೂಡ್ ಆಯಿಲ್ ಕೊಡುವಂತೆ ಕೇಳ್ಕೊಂಡ್ರು. ಮತ್ತೆ ನಮ್ಮನ್ನು ಬದುಕಿಸಿ ಅಂತ ಕೇಳ್ಕೊಂಡ್ರು. ಆದರೆ ಪಾಕಿಸ್ತಾನಿ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸ್ಬಿಟ್ರು. ಕ್ರೂಡ್ ಆಯಿಲ್ ಏನೋ ಕೊಟ್ಟರು, ಆದರೆ 5 ನಿಮಿಷದಲ್ಲಿ ಇಲ್ಲಿಂದ ನೀವು ಹೋಗ್ಬೇಕಂತ ಆಜ್ಞೆ ಮಾಡಿದರು. ಬೇರೆ ವಿಧಿ ಇಲ್ಲದೆ ಕ್ಯಾಪ್ಟನ್ ದೇವಿಚರಣ್ ಮತ್ತೊಮ್ಮೆ ಫ್ಲೈಟ್ನ ಮೇಲೆ ಕಾರಿಸಿದ್ರು. ಎಲ್ಲಿ ಹೋಗೋದಂತ ಗೊತ್ತೇ ಇಲ್ಲ, ಆದರೂ ಕೂಡ ಫ್ಲೈಟ್ ಮುಂದೆ ಹೋಗ್ತಾನೆ ಇತ್ತು. ಅಷ್ಟರಲ್ಲಿ ಮತ್ತೊಬ್ಬ ಹೈಜಾಕರ್ ಫ್ಲೈಟ್ ಅಫ್ಘಾನಿಸ್ತಾನ್ಗೆ ಹೋಗ್ಬೇಕಂತ ಬೇಡಿಕೆ ಇಟ್ಟ. ಇದಕ್ಕೆ ಕ್ಯಾಪ್ಟನ್ ದೇವಿಚರಣ್ ಸಾರಾಸಗಟವಾಗಿ ತಿರಸ್ಕರಿಸ್ಬಿಟ್ರು. ಯಾಕಂದರೆ ಅಫ್ಘಾನಿಸ್ತಾನದಲ್ಲಿ ಫ್ಲೈಟ್ ನೈಟ್ ಹೊತ್ತಲ್ಲಿ ಲ್ಯಾಂಡ್ ಆಗುವಂತಹ ಯಾವುದೇ ಸೌಕರ್ಯಗಳು ಇದ್ದಿರಲಿಲ್ಲ. ಒಂದು ವೇಳೆ ಲ್ಯಾಂಡ್ ಮಾಡೋ ಪ್ರಯತ್ನ ಮಾಡಿದರೂ ಕೂಡ ಫ್ಲೈಟ್ ಕ್ರ್ಯಾಶ್ ಆಗಿಬಿಡ್ತಿತ್ತು. ಕೊನೆಗೆ ಹೈಜಾಕರ್ಸ್ನ ಬೇಡಿಕೆಯಂತೆ ಏರ್ ಇಂಡಿಯಾ ಫ್ಲೈಟ್ 8014 ದುಬೈನತ್ತ ಹೊರಟಿತು. ಇಲ್ಲಿವರೆಗೆ ಕ್ಯಾಪ್ಟನ್ ದೇವಿಚರಣ್ ಅವರಿಗೆ ಉಗ್ರರ ಬೇಡಿಕೆ ಏನು ಅಂತ ಅರ್ಥನೇ ಆಗಿರಲಿಲ್ಲ. ಇತ್ತ ಭಾರತದಲ್ಲಿ ವಿರೋಧ ಪಕ್ಷದವರು ಸರ್ಕಾರದ ಮೇಲೆ ಮುಗಿಬಿದ್ರು. ಮೀಡಿಯಾಗಳಲ್ಲಿ ಹೈಜಾಕಿಂಗ್ ಸುದ್ದಿಯೇ ಟ್ರೆಂಡ್ ಆಗಿ ಹೋಗ್ಬಿಡ್ತು. ಪ್ರಯಾಣಿಕರ ಕುಟುಂಬಸ್ಥರ ರೋದನೆ ಮುಗಿಲು ಮುಟ್ಟಿತು. ಪ್ರತಿಯೊಬ್ಬ ಭಾರತೀಯ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೇ ಇದ್ದ. ಇತ್ತ ಭಾರತ ಸರ್ಕಾರ ಕಮಾಂಡೋ ಆಪರೇಷನ್ಗಾಗಿ ದುಬೈ ಸರ್ಕಾರ ಹತ್ರ ಪರ್ಮಿಷನ್ ಕೇಳ್ತು. ಆದರೆ ದುಬೈ ಸರ್ಕಾರ ಇದಕ್ಕೆ ಪರ್ಮಿಷನ್ ಕೊಡಲೇ ಇಲ್ಲ.
ಆದರೂ ಕ್ಯಾಪ್ಟನ್ ದೇವಿಚರಣ್ ಸೋಲೊಪ್ಕೊಳ್ಳದೆ ದುಬೈ ಅಧಿಕಾರಿಗಳ ಮನವೊಲಿಸಿ ಕೆಲವು ಮಹಿಳೆ ಹಾಗೂ ಮಕ್ಕಳನ್ನು ಅಲ್ಲಿ ಕೆಳಗಡೆ ಇಳಿಸಿದ್ರು. ಕೊನೆಗೆ ದುಬೈ ಸರ್ಕಾರ ಅವರಿಗೆ ಭಾರತಕ್ಕೆ ಕಳಿಸ್ಕೊಡ್ತು. ಇಲ್ಲಿಗೆ ಏರ್ ಇಂಡಿಯಾದ ಫ್ಲೈಟ್ 8014 ಹೈಜಾಕ್ ಆಗಿ 20 ಗಂಟೆಗಳಾಗಿತ್ತು. ಅಷ್ಟರಲ್ಲಿ ಹೈಜಾಕರ್ಸ್ ಫ್ಲೈಟ್ ಅಫ್ಘಾನಿಸ್ತಾನ್ಗೆ ಹೋಗ್ಬೇಕಂತ ಬೆದರಿಕೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಕ್ಯಾಪ್ಟನ್ ದೇವಿಚರಣ್ಗೆ ಅಫ್ಘಾನಿಸ್ತಾನ್ಗೆ ಹೋಗೋಕ್ಕೆ ಇಷ್ಟ ಇದ್ದಿರಲಿಲ್ಲ. ಯಾಕಂದರೆ ಆವಾಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಆಳ್ವಿಕೆಯಲ್ಲಿತ್ತು. ಕ್ಯಾಪ್ಟನ್ ದೇವಿಚರಣ್ ಅಫ್ಘಾನಿಸ್ತಾನ್ಗೆ ಹೋಗೋದಕ್ಕೆ ನಿರಾಕರಿಸಿದ್ದಕ್ಕಾಗಿ ಆ ಟೆರರಿಸ್ಟ್ ಜನರಿಗೆ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ರೂಬಲ್ ಕಟಿಯಾರ್ ಅವರ ಶವವನ್ನು ವಿಮಾನದಲ್ಲಿರೋ ಎಲ್ರಿಗೂ ತೋರಿಸಿದ್ರು. ಆವಾಗಲೇ ರಚನಾಗೆ ಗೊತ್ತಾಗಿದ್ದು ತನ್ನ ಗಂಡ ರೂಬಲ್ ಕಟಿಯಾರ್ ಸತ್ತೋದ ಅಂತ. ಕೊನೆಗೆ ಮತ್ತೆ ಏರ್ ಇಂಡಿಯಾ ಫ್ಲೈಟ್ ಅಫ್ಘಾನಿಸ್ತಾನದತ್ತ ಹೋಯಿತು. ಇಲ್ಲಿವರೆಗೆ 176 ಪ್ರಯಾಣಿಕರಲ್ಲಿ ಒಬ್ಬರದು ಸಾವಾಗಿ ಹೋಗ್ಬಿಟ್ಟಿತ್ತು. ಉಳಿದ ಪ್ರಯಾಣಿಕರಲ್ಲಿ ಮರಳಿ ಭಾರತಕ್ಕೆ ಹೋಗ್ತೀವಿ ಅಂತ ಯಾರಿಗೂ ನಂಬಿಕೆನೇ ಇದ್ದಿರಲಿಲ್ಲ. ಕೊನೆಗೆ ಫ್ಲೈಟ್ ಅಫ್ಘಾನಿಸ್ತಾನ ತಲುಪಿತ್ತು. ಅಂದರೆ ಉಗ್ರರ ಕೈವಶವಾಗಿತ್ತು. ಫ್ಲೈಟಲ್ಲಿದ್ದ ಅನೇಕರಿಗೆ ವಿವಿಧ ರೀತಿಯಲ್ಲಿ ಚಿತ್ರಹಿಂಸೆ ನೀಡಲಾಯಿತು. ಕ್ಯಾಪ್ಟನ್ ದೇವಿಚರಣ್ ಅವರಿಗೆ ಮಾನಸಿಕ ಹಾಗೂ ದೈಹಿಕವಾಗಿ ಹಿಂಸೆ ನೀಡಲಾಯಿತು. ಇಡೀ ದಿನ ಹೈಜಾಕ್ಗೊಳಗಾದ ಭಾರತೀಯರೆಲ್ಲ ಆ ಕ್ರೂರ ಉಗ್ರರೊಂದಿಗೆ ಕಳಿಬೇಕಾಯಿತು. ಈ ಕಡೆ ಭಾರತೀಯ ಸೆಕ್ಯೂರಿಟಿ ಫೋರ್ಸ್ ಅಂದರೆ ಕಮಾಂಡೋ ಪಡೆ ಭಾರತೀಯರನ್ನು ರಕ್ಷಿಸಲು ಯುದ್ಧ ವಿಮಾನದಲ್ಲಿ ಅಫ್ಘಾನಿಸ್ತಾನಕ್ಕೆ ಬಂದರು. ಆದರೆ ಈಗಾಗಲೇ ಹೈಜಾಕರ್ಸ್ ಭಾರತೀಯರನ್ನು ಬೇರೆ ಕಡೆ ಶಿಫ್ಟ್ ಮಾಡಿದರು. ಭಾರತೀಯ ಕಮಾಂಡೋಗಳಿಗೆ ಇದು ಗೊತ್ತಾದ ಮೇಲೆ ಅನಿವಾರ್ಯದಿಂದ ಉಗ್ರರೊಂದಿಗೆ ಮಾತುಕತೆ ಆರಂಭಿಸಿದರು. ಸತತ 4 ಸುತ್ತಿನ ಮಾತುಕತೆಯ ನಂತರ ಉಗ್ರರ ಬೇಡಿಕೆ ಏನು ಅಂತ ಗೊತ್ತಾಯಿತು. ಉಗ್ರರ ಮೊದಲ ಬೇಡಿಕೆ ಮಸೂದ್ ಅಜರ್. ಹೌದು, ಹರ್ಕತೆ ಮುಸಾಯಿದ್ದೀನ್ ಸಂಘಟನೆಯ ಅಧ್ಯಕ್ಷನಾದ ಮಸೂದ್ ಅಜರ್ನನ್ನು ಬಿಡಿಸುವುದೇ ಅವರ ಮುಖ್ಯ ಉದ್ದೇಶವಾಗಿತ್ತು. ಯಾಕಂದರೆ ಈಗಾಗಲೇ ಭಾರತದಲ್ಲಿ ಮಸೂದ್ ಅಜರ್ ಬಂಧಿಯಾಗಿದ್ದ. ಉಗ್ರರ ಎರಡನೆಯ ಬೇಡಿಕೆ ಮಸೂದ್ ಅಜರ್ನೊಂದಿಗೆ ಬಂಧಿತರಾದ ಮುಸ್ತಾಕ್ ಹಾಗೂ ಉಮರ್ ಶೇಖ್ರನ್ನ ಬಿಡುಗಡೆ ಮಾಡಿಸುವುದು. ಯಾಕಂದರೆ ಮುಸ್ತಾಕ್ ಹಾಗೂ ಉಮರ್ ಮಸೂದ್ ಅಜರ್ನ ಪ್ರಬಲ ಬೆಂಬಲಿಗರು. ಈ 3 ಉಗ್ರರ ಮೇಲೆ ಭಾರತದಲ್ಲಿ ಬಹಳಷ್ಟು ಕೇಸ್ಗಳಿದ್ದು ಅನೇಕ ಜನರನ್ನು ಕೊಲೆ ಮಾಡಿದ್ರು, ಅನೇಕ ದಂಗೆಗಳಿಗೆ ಸಾಕ್ಷಿಯಾಗಿದ್ರು. ಆದರೂ ಕೂಡ ಭಾರತಕ್ಕೆ ಬೇರೆ ದಾರಿನೇ ಇದ್ದಿರಲಿಲ್ಲ. ಉಗ್ರರ ಮೂರನೇ ಹಾಗೂ ಕೊನೆ ಬೇಡಿಕೆ 20 ಲಕ್ಷ ಅಮೆರಿಕನ್ ಡಾಲರ್ನಷ್ಟು ಹಣವನ್ನು ನೀಡುವುದು. ಆದರೆ ಈ ಮೂರನೆಯ ಬೇಡಿಕೆಯಿಂದ ಕೊನೆಗೆ ಉಗ್ರರು ಹಿಂದಕ್ಕೆ ಸರಿದ್ರು. ಯಾಕಂದರೆ ಇಸ್ಲಾಂನಲ್ಲಿ ಇನ್ನೊಬ್ಬರಿಂದ ಹಣ ತಗೊಳ್ಳೋದು ಅಧರ್ಮವಂತೆ. ಹೌದು, ಈ ಮಾತು ಉಗ್ರರದಾಗಿತ್ತು. ನನ್ನ ಜಿಜ್ಞಾಸೆ ಇರೋದು ಕೂಡ ಇಲ್ಲಿಯೇ. ಯಾವ ಧರ್ಮ ಬೇರೆಯವರಿಂದ ಹಣ ಪಡೆಯೋದು ಅಧರ್ಮ ಅನ್ನುತ್ತೆ, ಅದೇ ಧರ್ಮ ಬೇರೆಯವರ ಪ್ರಾಣ ತಗೊಳ್ಳೋದು ಧರ್ಮ ಅನ್ನುತ್ತೆ? ಇದಂತೂ ಸಾಧ್ಯವೇ ಇಲ್ಲ. ಹೌದು ಸ್ನೇಹಿತರೆ, ನನಗೆ ಉಗ್ರರ ಈ ನಡೆ ಸ್ವಲ್ಪ ಹಾಸ್ಯಾಸ್ಪದ ಅನಿಸ್ತು. ಕೊನೆಗೆ 8 ದಿನಗಳ ನಂತರ ಭಾರತದಿಂದ ಮಸೂದ್ ಅಜರ್ ಮತ್ತು ಅವನ ಸಂಗಡಿಗರು ಬಿಡುಗಡೆಯಾದರು. ಆ ಕಡೆ ಉಳಿದೆಲ್ಲ ಪ್ರಯಾಣಿಕರು ಭಾರತಕ್ಕೆ ಮರಳಿ ಬಂದರು. ಈ ಎಲ್ಲ ಪ್ರಯಾಣಿಕರಿಗಿದೊಂದು ಮರುಜನ್ಮ. 176 ಪ್ರಯಾಣಿಕರಲ್ಲಿ ರೂಬಲ್ ಕಟಿಯಾರ್ ಬಿಟ್ಟರೆ ಉಳಿದ 175 ಪ್ರಯಾಣಿಕರು ಸೇಫ್ ಆಗಿ ಭಾರತಕ್ಕೆ ಬಂದಿದ್ದರು. ಮುಂದೆ ಮಸೂದ್ ಅಜರ್ ಜೈಷೆ ಮೊಹಮ್ಮದ್ ಸಂಘಟನೆಯನ್ನು ಸ್ಥಾಪಿಸಿಕೊಂಡ. ಈ ಸಂಘಟನೆಯಿಂದಲೇ ಭಾರತದಲ್ಲಿ ಪುಲ್ವಾಮಾ ಅಟ್ಯಾಕ್ ಹಾಗೂ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿಸಿದ. ಇನ್ನೂ ಸಹ ಜೈಷೆ ಮೊಹಮ್ಮದ್ ಸಂಘಟನೆಯ ಉಗ್ರರು ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾನೆ ಇದ್ದಾರೆ. ಇದರಲ್ಲಿ ನಾಗರಿಕರು ಸೇರಿದಂತೆ ಅನೇಕ ಸೈನಿಕರು ಸಾಯ್ತಾ ಇದ್ದಾರೆ. ಇದೇ ಮಸೂದ್ ಅಜರ್ ಇನ್ನೂ ಸಹ ಪಾಕಿಸ್ತಾನದಲ್ಲಿ ಸ್ವತಂತ್ರವಾಗಿ ಸೇಫ್ ಆಗಿ ಇದ್ದಾನೆ.
ಇವನನ್ನ ಚೀನಾ ಹಾಗೂ ಪಾಕಿಸ್ತಾನ ಇನ್ನೂ ಸಹ ಬೆಂಬಲಿಸ್ತಾ ಇದೆ. ಕೊನೆಗೆ ನಂದೊಂದು ಮಾತು, ಭಾರತ ಸರ್ಕಾರ ಈ ಮಸೂದ್ ಅಜರ್ನ ಬಿಡುಗಡೆ ಮಾಡಿ ತಪ್ಪು ಮಾಡಿತಾ ಅಥವಾ ಬೇರೆ ಯಾವುದಾದ್ರೂ ಪ್ಲ್ಯಾನ್ ಬಳಸಿ ಪ್ರಯಾಣಿಕರನ್ನು ಬದುಕಿಸ್ಬೋದಾಗಿತ್ತಾ? ನಿಮ್ಮ ಅಭಿಪ್ರಾಯ ತಿಳಿಸಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಹಿಂದ್.